ಇನ್ನು ಜಂಟಿ ಪಾದಯಾತ್ರೆಯ ಪ್ಲಾನ್ನಲ್ಲಿ ಬಿಜೆಪಿಗೆ ಈಗ ನಿರಾಸೆ ಆಗಿರುವಂಥದ್ದು. ಯಾಕೆಂದರೆ ಪಾದಯಾತ್ರೆಯ ಉದ್ಘಾಟನೆಯಲ್ಲಿ ಬಿಜೆಪಿಯ ನಾಯಕರು ಭಾಗಿಯಾಗ್ತಾರೆ, ಆದರೆ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಅವರಿಗೆ ಅವಕಾಶ ಇಲ್ಲ. ನಿನ್ನೆ ಈ ಸಂಬಂಧ ಕುಮಾರಸ್ವಾಮಿಯವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ರು ಬಿಜೆಪಿ ನಾಯಕರು. ಜಂಟಿಯಾಗಿ ಹೋರಾಟವನ್ನು ಮಾಡೋಣ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತ. ಆದರೆ ಕಡೆಗೆ ಉದ್ಘಾಟನೆಗೆ ಭಾಗಿಯಾಗೋದಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಉದ್ಘಾಟನೆಗೆ ಪ್ರೆಸೆಂಟ್ ಇರ್ತಾರೆ ಬಿಜೆಪಿ ನಾಯಕರು, ಆಮೇಲೆ ಆಬ್ಸೆಂಟ್ ಆಗ್ತಾರೆ. ಇದೇ ಕಾರಣಕ್ಕೆ ಕಾರ್ಯಕರ್ತರು ಭಾಗಿಯಾಗಿ ಪ್ರತಿಭಟನೆಯಲ್ಲಿ, ಈ ಮೆರವಣಿಗೆಯಲ್ಲಿ, ಪಾದಯಾತ್ರೆಯಲ್ಲಿ ಅಂತ ಹೇಳಿ ಆರ್ ಅಶೋಕ್ ಅವರು ನಿನ್ನೆಯೇ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಆದರೆ ಬಿಜೆಪಿಯ ಹಿರಿಯ ನಾಯಕರು ಯಾರು ಕೂಡ ಇದರಲ್ಲಿ ಭಾಗಿಯಾಗೋದಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯೋ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ, ಬಿಜೆಪಿ ನಾಯಕರು ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ, ಅದಾದ ಮೇಲೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಈ ಮಧ್ಯದಲ್ಲಿ ಬಿಡದಿಯಿಂದ ಫ್ರೀಡಂ ಪಾರ್ಕ್ಗೆ ಏನು, ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ಗೆ ಏನು ನಡಿಗೆ ಇದೆ, ಈ ನಡಿಗೆಯಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ. ಇದರ ಹಿಂದಿನ ಉದ್ದೇಶ, ಹಾಗೆ ಇದರಿಂದ ಬಿಜೆಪಿಗೆ ಆಗುವ ಲಾಭ ನಷ್ಟಗಳೇನು? ನವೀನ್, ಖಂಡಿತ ನೋಡಿ ರಾಜ್ಯ ಬಿಜೆಪಿಗೆ ಒಂದಷ್ಟು ಅವಕಾಶಗಳು, ಸಾಕಷ್ಟು ಅಸ್ತ್ರಗಳು ಸಿಕ್ಕಿರುವಂಥದ್ದು. ಆ ಅಸ್ತ್ರಗಳನ್ನು ಯಾವ ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧ ಬಳಸ್ಕೊಳ್ಳುತ್ತೆ ಅನ್ನೋದು ಕೂಡ ರಾಜ್ಯ ಬಿಜೆಪಿಗೂ ಕೂಡ ಒಂದಷ್ಟು ಲಾಭದ ಲೆಕ್ಕಾಚಾರದಲ್ಲೂ ಕೂಡ ನೋಡುತ್ತೆ. ಇದೇ ವಿಚಾರಕ್ಕೆ ನೋಡೋದಾದ್ರೆ ಬಿಡದಿ ಪ್ರತಿಭಟನೆ ಕೂಡ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಿ JDS ಹಾಗೂ ಬಿಜೆಪಿ ಒಂದಷ್ಟು ಪ್ರತಿಭಟನೆ ಮಾಡಲಿಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇತ್ತು. ಇದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಸಂಘಟನೆಗೂ ಕೂಡ ಸಾಕಷ್ಟು ಸಹಾಯಕಾರಿ ಕೂಡ ಆಗ್ತಾ ಇತ್ತು. ಆದರೆ ಬಿಜೆಪಿಯ ಈ ಪ್ರತಿಭಟನೆಗೆ ಅಂದ್ರೆ ಪಾದಯಾತ್ರೆಗೆ ಎಲ್ಲ ಒಂದ್ ಕಡೆ JDS ನಾಯಕರು ದೂರ ಇಟ್ಟು ಅವರೇ ಪಾದಯಾತ್ರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಈ ಸಮಯದಲ್ಲಿ ನೋಡಿದ್ರೆ ಒಂದು ಸಮನ್ವಯತೆ ಕೊರತೆ ಕೂಡ ಇದು ಬಿಜೆಪಿ ಮತ್ತು JDS ನಡುವಿನ ಒಂದು ಕೊರತೆ ಉಂಟಾಗ್ತಾ ಇದ್ರೆ, ಆದ್ರೆ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಏನೆಲ್ಲ ನಷ್ಟಗಳಾಗುತ್ತೆ ಅಂತಂದ್ರೆ ನೋಡಿ, ಒಂದಷ್ಟು ಸಂಘಟನೆಗಳಾಗಬೇಕಾಗಿತ್ತು. ಜೊತೆಗೆ ಬಿಜೆಪಿ ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಬಲಿಷ್ಠವಾಗಿದೆ, ಹಳೆ ಮೈಸೂರು ಭಾಗ ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಅನ್ನೋದು ಲೆಕ್ಕಾಚಾರ ಇತ್ತು. ಹಾಗಾಗಿ ಬಿಜೆಪಿ ಇದೇ ಬಿಡದಿ ಹೋರಾಟವನ್ನ ಎತ್ಕೊಂಡು ಒಂದಷ್ಟು ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡಿತ್ತು. ಹೀಗಾಗಿ ಈಗ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು JDS ನಾಯಕರು ಬಿಜೆಪಿ ವಿರುದ್ಧ ಸಾಕಷ್ಟು ಈ ಹಿಂದಿನ ಚುನಾವಣೆಯಲ್ಲಿ ಬಲಿಷ್ಠರಾಗಿದ್ರು. ಈಗ ಮತ್ತಷ್ಟು ಬಲಿಷ್ಠ ಆಗೋಕೆ ಒಂದಷ್ಟು ಈ ಬಿಡದಿ ಟೌನ್ಶಿಪ್ ಹೋರಾಟ ಸಹಾಯಕ ಆಗುತ್ತೆ. ಅಂದ್ರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಹಾಗೂ ಬಿಜೆಪಿ ಜೊತೆಗಿನ ಒಂದಷ್ಟು ಪೈಪೋಟಿ ಏನಿತ್ತು ಈ ಹಿಂದಿನ ಚುನಾವಣೆಯಲ್ಲಿ, ಅದೆಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ JDS ನಾಯಕರಿಗೆ ಸಹಕಾರಿ ಆಗುತ್ತೆ. ಹೀಗಾಗಿ ಈ ಎಲ್ಲ ಲೆಕ್ಕಾಚಾರಗಳು ನೋಡೋದಾದ್ರೆ ಎಲ್ಲೊಂದು ಕಡೆ ಬಿಜೆಪಿ ನಾಯಕರಿಗೆ ಸಾಕಷ್ಟು ನಷ್ಟ ಕೂಡ ಉಂಟಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.